ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ಬುಧವಾರ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡ್ಕೊಂಡು ನೋಡೋಣ. ಮೊದಲು ನೋಡಿ, ನಿಫ್ಟಿ 50 69 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 166 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. ಸೆನ್ಸೆಕ್ಸ್ 213 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ಸೊ ನಾವು ಎರಡು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ಇಂಡಿಯಾ ವಿಕ್ಸ್ ಅಂದರೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಹೆಚ್ಚು ಬದಲಾವಣೆ ಆಗಿಲ್ಲ, ಹಾಗಾಗಿ ಇದನ್ನು ನಾವು ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ ಅಂತ ಕರೀಬಹುದು. ನಂತರದಲ್ಲಿ ಕ್ರೂಡ್ ಆಯಿಲ್ ಫ್ಯೂಚರ್ಸ್, ಕ್ರೂಡ್ ಆಯಿಲ್ನ ನೀವು ಅಬ್ಸರ್ವ್ ಮಾಡಿದ್ರೆ 6500 ಪ್ರೀ ಕೋವಿಡ್ ಲೆವೆಲ್ನಿಂದ ಕಮ್ಮಿಯಾಗಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಅಂದರೆ ಇವತ್ತು 5476 ಲೆವೆಲಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದನ್ನ ಮಾರ್ಕೆಟಲ್ಲಿ ಸೂಪರ್ ಬುಲಿಶ್ನೆಸ್ ಅಂತ ನಾವು ಕರಿತೀವಿ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನಿನ್ನೆ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ನಾವು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡಿ ಹೇಳ್ತಾ ಇದ್ವಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋದು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನೋಡಿ, ನಿನ್ನೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಬುಲ್ಲಿಶ್ ರ್ಯಾಲಿನ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತು. ನಂತರದಲ್ಲಿ ಮೊದಲು ನಮಗೆ R1 ನಾವು ಮಾರ್ಕ್ ಮಾಡ್ಕೊಂಡಿದ್ದು R1 ಅಲ್ಲಿ ಸ್ವಲ್ಪ ಟೈಮ್ ಕನ್ಸಾಲಿಡೇಟ್ ಮಾಡ್ತು. ನಂತರದಲ್ಲಿ ಅದನ್ನು ಬೀಟ್ ಮಾಡಿದಾದ್ಮೇಲೆ R1 ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗಿ ನಂತರದಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿನ ಮಾಡ್ತು. ಅದು R2 ವರ್ಗೂ ಹೋಗಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ನಾವು ಹೇಳೋದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಏನಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನಂತರದಲ್ಲಿ ನಿಫ್ಟಿ ಬ್ಯಾಂಕಲ್ಲಿ ನಿನ್ನೆ ನಾವು 133 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ನಿಫ್ಟಿ ಬ್ಯಾಂಕಲ್ಲಿ ನಿನ್ನೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡಿರೋದು ನೋಡ್ಬೋದು. ಇನ್ನು ಡೇ ಟೈಮ್ ಫ್ರೇಮಲ್ಲಿ ಒಂದು ಡೋಜಿ ಕೈಂಡ್ ಆಫ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಸೊ ಡೇಟಾ ನ್ಯೂಟ್ರಲ್ ಟು ಬೇರಿಶ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇವತ್ತಿಗೆ ಏನೇನು ಮಾರ್ಕೆಟ್ ಆಗ್ಬೋದು ಅನ್ನೋದಕ್ಕಿಂತ ಮೊದಲು ಡೇಟಾ ಏನು ಹೇಳ್ತಾ ಇದೆ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಮೊದಲನೇದಾಗಿ ಸೆಕ್ಟರಲ್ ಡೇಟಾ. ನಿಫ್ಟಿ IT ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಬೇರಿಶ್ನೆಸ್. ನಂತರದಲ್ಲಿ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಬುಲಿಶ್ನೆಸ್, ನಿಫ್ಟಿ ಆಟೋ ಸೆಕ್ಟರ್ ಬುಲಿಶ್ನೆಸ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಬುಲಿಶ್ನೆಸ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳಲ್ಲಿ 1 ಸೆಕ್ಟರ್ ನೆಗೆಟಿವ್ ಹಾಗೂ 4 ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೊ ಡೇಟಾ ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ಹೇಳ್ಬೋದು. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ, NSE ಅಲ್ಲಿ 3062 ಕಂಪನಿಗಳಲ್ಲಿ 1711 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1263 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಸೊ ಬುಲ್ಲಿಶ್ ಸೆಂಟಿಮೆಂಟ್ ಇದೆ ಅಂತ ಮಾರ್ಕೆಟ್ ಅಲ್ಲಿ ಹೇಳ್ಬೋದು. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 26 ಕಂಪನಿಗಳು ಪಾಸಿಟಿವ್, 24 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ನ್ಯೂಟ್ರಲ್ ಟು ಬುಲ್ಲಿಶ್. ನಿಫ್ಟಿ ಬ್ಯಾಂಕ್ 2 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ, 10 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಡೇಟಾ ಕಂಪ್ಲೀಟ್ ಬೇರಿಶ್ನೆಸ್ ಅಂತ ಹೇಳ್ಬೋದು. ಇನ್ನು ನಾವು NSE ನಂತರದಲ್ಲಿ ಆಪ್ಷನ್ ಚೈನ್. ಇದು ನಿಫ್ಟಿ 50 ಆಪ್ಷನ್ ಚೈನ್ ಆಗಿರುತ್ತೆ ಮತ್ತು ಇದು ಇವತ್ತಿನ ಎಕ್ಸ್ಪೈರಿ ಆಪ್ಷನ್ ಚೈನ್ ಆಗಿರುತ್ತೆ. ಈ ಆಪ್ಷನ್ ಚೈನ್ ಅಲ್ಲಿ ಡೇಟಾ ಏನು ಹೇಳ್ತಾ ಇದೆ ನೋಡೋಣ. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ ದ ಮನಿ ಕಾಲ್ ಆಪ್ಷನ್ ಯಾವಾಗ ಬೈ ಆಗುತ್ತೋ ಆವಾಗ ಮಾರ್ಕೆಟ್ ಬುಲ್ಲಿಶ್ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಯಾವಾಗ ಸೆಲ್ ಆಗ್ತಾ ಇರುತ್ತೋ ಇದನ್ನು ನಾವು ಬುಲ್ಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ಕರಿತೀವಿ. ಬುಲ್ಲಿಶ್ ಕನ್ಸಾಲಿಡೇಷನ್ ಅಂದರೆ ಮಾರ್ಕೆಟ್ ಒಂದು ಬುಲ್ಲಿಶ್ ಆಗುತ್ತೆ, ಆದರೆ ಒಂದು ನಿಯರ್ ಬೈ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಒಂದು ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ನಂತರದಲ್ಲಿ PCR ರೇಷಿಯೋನ್ನು ಕೂಡ ಅಬ್ಸರ್ವ್ ಮಾಡಿ. PCR ರೇಷಿಯೋ ಆಲ್ರೆಡಿ 1.4 1.5 ಇದು ಓವರ್ ಸೋಲ್ಡ್ ಝೋನ್. ಇದನ್ನು ಓವರ್ ಸೋಲ್ಡ್ ಝೋನ್ ಅಂತ ನಾವು ಕರಿತೀವಿ. ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಓವರ್ ಸೋಲ್ಡ್ ಝೋನ್ನ ಬಗ್ಗೆ. ಇನ್ನು ಇವತ್ತಿನ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಮತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಸ್ ಪರ್ ಆಪ್ಷನ್ ಚೈನ್ ನೋಡೋಣ. ನೋಡಿ 25,050 ಮತ್ತು 25,100 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಇವತ್ತಿನ ಮಾರ್ಕೆಟಲ್ಲಿ, ರೆಸಿಸ್ಟೆನ್ಸ್ ಆಗಿ. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಆದರೆ ನೋಡಿ 25,000 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ನ್ಯಾಪ್ಕಾಯಲ್ಲಿ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಈ ವೀಕ್ಲಿ ಎಕ್ಸ್ಪೈರಲ್ಲಿ ಈ ಥರ ಕಾಲ್ ಸೆಲ್ಲರ್ಸ್ ಮತ್ತು ಪುಟ್ ಸೆಲ್ಲರ್ಸ್ ಪೊಸಿಷನ್ಸ್ನ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಕೂಡ ಹೆಚ್ಚು ಇರೋದು ಅಂತ ಅಂದ್ಬಿಟ್ಟು ಗೊತ್ತಾಗಿರುತ್ತೆ. ನಂತರದಲ್ಲಿ FIDA ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ ನೋಡಿ, ಕ್ಯಾಶ್ ಮಾರ್ಕೆಟಲ್ಲಿ 1100 ಕೋಟಿಯಷ್ಟು FIS ಮತ್ತೊಂದು ಬಾರಿ ಸೆಲ್ ಮಾಡಿದ್ದಾರೆ. DAS 1806 ಕೋಟಿಯಷ್ಟು ಬೈ ಮಾಡಿದ್ದಾರೆ. ನೆಟ್ ಅಂತ ನೋಡಿದರೆ 706 ಕೋಟಿಯಷ್ಟು ನೆಟ್ ಬೈ ಆಗಿದೆ. ಆದರೆ F&O ಸೆಗ್ಮೆಂಟಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಇಂಡೆಕ್ಸ್ ಫ್ಯೂಚರ್ಸಲ್ಲೂ ಕೂಡ FIS ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸಲ್ಲೂ ಕೂಡ FIS ಸೆಲ್ ಮಾಡಿದ್ದಾರೆ. ಸೊ ಡೇಟಾ ನಮಗೆ FIDA ಆಕ್ಟಿವಿಟಿ ಬೇರಿಶ್ ಆಗಿದೆ ಅಂತ ಹೇಳ್ಬೋದು.
ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟಿಗೆ ಬರೋಣ. ಮೊದಲು ಫ್ಯೂಚರ್ಸ್, US ಫ್ಯೂಚರ್ಸ್ನ ಅಬ್ಸರ್ವ್ ಮಾಡಿ. US30 ನೆಗೆಟಿವ್, US500 ಕೂಡ ನೆಗೆಟಿವ್, US ಟೆಕ್ 100 ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾರನ್ನ ನೀವು ನೋಡ್ಬೋದು. ಸೊ ಡೇಟಾ ನಮಗೆ ಬೇರಿಶ್ ಆಗಿದೆ. ಇನ್ನು ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ನೋಡೋಣ. ಡೋ ಜೋನ್ಸ್ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಾಸ್ಟಾಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಡೇಟಾ ನಮಗೆ ಬೇರಿಶ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಮೊದಲನೇದಾಗಿ DAX ನೆಗೆಟಿವ್ ಆಗಿದೆ, FTSE 100 ಪಾಸಿಟಿವ್, CAC 40 ನ್ಯೂಟ್ರಲ್ ಡೇಟಾ ಅಂತ ನಾವು ಕರಿಬೋದು. ಸೊ ಇದು ಕೂಡ ಮಿಕ್ಸ್ಡ್ ಡೇಟಾ ಆಗಿರೋದ್ರಿಂದ ನ್ಯೂಟ್ರಲ್ ಟು ಬುಲಿಶ್ ಡೇಟಾ ಅಂತ ಕರಿಬೋದು. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ಆಲ್ರೆಡಿ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನಿಕಾಯ್ 225 ನೆಗೆಟಿವ್ ಅಲ್ಲಿ ಓಪನ್ ಆಗಿದೆ, ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನಿಕಾಯ್ ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿ ಒಂದು ಗ್ಯಾಪ್ ಅಪ್ಗಳನ್ನ ಮಾಡಿಕೊಂಡು ಬುಲ್ಲಿಶ್ ರ್ಯಾಲಿನ ಮಾಡಿತ್ತು. ಈ ವಾರ ಮಾರ್ಕೆಟಲ್ಲಿ ನಿಕಾಯ್ ಗ್ಯಾಪ್ ಡೌನ್ ಮಾಡಿ, ಅಂದರೆ ಗ್ಯಾಪ್ ಡೌನ್ ಓಪನ್ ಆಗಿ ನಂತರದಲ್ಲಿ ಸೆಲ್ ಆನ್ ರ್ಯಾಲೀಸ್ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಡೇಟಾ ಇದು ನಮಗೆ ಬೇರಿಶ್ ಆಗಿದೆ. ಹ್ಯಾಂಗ್ ಸ್ಯಾಂಗ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಈಗ ಪಾಸಿಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ADRs, ಅಮೆರಿಕದಲ್ಲಿ ಭಾರತ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್ ನೋಡಿ. ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ಇನ್ನು ICICI ಪಾಸಿಟಿವ್, HDFC ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಾವು ನೋಡುವ 5 ಕಂಪನಿಗಳಲ್ಲಿ 4 ಕಂಪನಿಗಳು ಪಾಸಿಟಿವ್, ಡೇಟಾ ಬುಲಿಶ್ನೆಸ್. ಸೊ ಇವತ್ತು ನಮ್ಮ ನಿಫ್ಟಿ ಡೇಟಾ ಏನು ಹೇಳ್ತಾ ಇದೆ ನೋಡೋಣ. ಫಸ್ಟ್ ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಕಂಪೇರ್ ಮಾಡಿ ನಿಫ್ಟಿ 50ಗೆ. ನಿಫ್ಟಿ ಆಗಸ್ಟ್ ಫ್ಯೂಚರ್ 33 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಇದು ಡೇಟಾ ನಿಮಗೆ ನ್ಯೂಟ್ರಲ್ ಟು ಬುಲಿಶ್. ಬ್ಯಾಂಕ್ ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಅಬ್ಸರ್ವ್ ಮಾಡಿ, ನಿಫ್ಟಿ ಬ್ಯಾಂಕಿಗೆ ಕಂಪೇರ್ ಮಾಡಿ, ಆಯಿತಾ. ಆಗಸ್ಟ್ ಫ್ಯೂಚರ್ ನಿಮಗೆ 55,815 ಲೆವೆಲ್ಸ್ ರನ್ ಆಗ್ತಾ ಇದೆ. 55,700 ಲೆವೆಲ್ಸ್ ಕಂಪೇರ್ ಮಾಡೋದಾದರೆ ನಿಮಗೆ 115 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿದೆ, ಬುಲಿಶ್ನೆಸ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಕಂಪೇರ್ ಮಾಡಿ, 25,072 ಲೆವೆಲ್ಸ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಿಫ್ಟಿ ಆಗಸ್ಟ್ ಫ್ಯೂಚರಿಗೆ ಕಂಪೇರ್ ಮಾಡೋದಾದರೆ 11 ಪಾಯಿಂಟ್ಸ್ ಅಥವಾ 10 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಅಥವಾ ಫ್ಲಾಟ್ ಓಪನ್ ಅಂತ ಹೇಳ್ಬೋದು. ಸೊ ಇವತ್ತು ಮಾರ್ಕೆಟಲ್ಲಿ ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಇದೆ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಇವತ್ತಿನ ಮೊದಲು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ತಾ ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರೆಸಿಸ್ಟೆನ್ಸ್ 25,088 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 25,246 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಈ ಝೋನಲ್ಲಿ ನಿಮಗೆ ಮಧ್ಯದಲ್ಲಿ ಖಾಲಿ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100ನ ಮಾರ್ಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಇವತ್ತು ಹೆಚ್ಚು ಮಲ್ಟಿಪಲ್ಸ್ ಆಫ್ 100 ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋದು ಜಾಸ್ತಿ ಇದೆ ನೋಡಿ. 25,088 ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆದರೆ 25,200 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 25,246 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸಪೋರ್ಟ್ ಸೈಡ್ ಬರೋದಾದರೆ ನಿನ್ನೆ ಲೋ ಅಂದರೆ 24,930 ನಮ್ಮ ಮೊದಲನೇ ಸಪೋರ್ಟ್, 24,873 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,852 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟಲ್ಲಿ ಏನಾಗ್ಬೋದು. ಮೊದಲು ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ. PCR ರೇಷಿಯೋ ನೀವು ನೋಡಿದ್ರೆ ಆಲ್ರೆಡಿ ಓವರ್ ಸೋಲ್ಡ್ ಆಗಿದೆ. ಓವರ್ ಸೋಲ್ಡ್ ಆದಾಗ ಮಾರ್ಕೆಟಲ್ಲಿ ಒಂದು ಬೇರಿಶ್ ರ್ಯಾಲಿ ಅಥವಾ ಎ ಶೇಪ್ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ, ಅಂದರೆ ಒಂದು ಸೆಲ್ ಆನ್ ರ್ಯಾಲೀಸ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಆದರೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ತುಂಬ ಇಂಪಾರ್ಟೆಂಟ್. ಇದು ಒಂದು ಓವರ್ ಸೋಲ್ಡ್ ಫ್ರೀಸ್ ಝೋನ್ ಅಂತ ಒಂದಿದೆ. ಓವರ್ ಸೋಲ್ಡ್ ಫ್ರೀಸ್ ಝೋನ್ ಅಂತ ಹೇಳಿದ್ರೆ ಮಾರ್ಕೆಟ್ ಏನಾದರೂ ಓವರ್ ಸೋಲ್ಡ್ ಆಗಿ ಅಲ್ಲೇ ಫ್ರೀಸ್ ಆದರೆ ಅಲ್ಲಿಂದ ಮಾರ್ಕೆಟು ಒಂದು ಬುಲ್ಲಿಶ್ ರ್ಯಾಲಿನ ಮಾಡೋ ಚಾನ್ಸಸ್ ಇದೆ. ಅಂದರೆ ಮಾರ್ಕೆಟ್ ಒಂದು 5% ಹತ್ತಿರ 5% ಅಂದರೆ ಅದು ನಮಗೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ, ಮಾರ್ಕೆಟ್ ಆಲ್ ಟೈಮ್ ಹೈ ರೀಚ್ ಆಗೋ ಕೂಡ ಚಾನ್ಸಸ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿಂದ 5% ಅಂತ ಹೇಳಿದ್ರೆ ಆಲ್ ಟೈಮ್ ಹೈಗೆ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ನಾವು ಮಾರ್ಕೆಟಲ್ಲಿ ಅರ್ಥ ಆಗ್ಬೋದು. ಆದರೆ ಇವತ್ತೇ ಹೋಗುತ್ತಾ ಇದು ಅಂತ ಕೇಳಿದ್ರೆ ಇಲ್ಲ, ಇದು ಇವತ್ತು ಡಿಸೈಡ್ ಮಾಡಲ್ಲ. ಇವತ್ತು ಎಕ್ಸ್ಪೈರಿ ಆಗೋದ್ರಿಂದ ಮಾರ್ಕೆಟಲ್ಲಿ ಒಂದು ವೆಲಟಾಲಿಟಿನ ನೋಡ್ತೀವಿ. ಆದರೆ ನಾಳೆ ಅಂದರೆ ಶುಕ್ರವಾರದ ಕ್ಲೋಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮಗೆ ಮಾರ್ಕೆಟ್ 25,000 ದಾಟಿ 26,000ಕ್ಕೆ ಮಾರ್ಕೆಟ್ ತೊಗೊಂಡೋಗುತ್ತಾ, ಅಥವಾ ಮಾರ್ಕೆಟ್ ಇನ್ನೊಂದು ಬಾರಿ ಸೆಲ್ ಆನ್ ರ್ಯಾಲೀಸ್ ಮಾಡಿ ಮಾರ್ಕೆಟ್ 24,000 ಝೋನಿಗೆ ಕರ್ಕೊಂಡು ಹೋಗುತ್ತಾ ನೋಡಬೇಕು. ಇದು ನಮಗೆ ನಾಳೆ ಗೊತ್ತಾಗುತ್ತೆ. ಸೊ ಓವರ್ ಸೋಲ್ಡ್ ಫ್ರೀ ಝೋನ್ನ ಅರ್ಥ ಮಾಡ್ಕೊಳ್ಳಿ.
PCR ರೇಷಿಯೋಸ್ನ ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಅದೇನು ಅಂತ ಅಂದ್ಬಿಟ್ಟು. ಇನ್ನು ಹೆಚ್ಚು ವಿವರಗಳಿಗಾಗಿ ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಮೆಂಟರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.